ನಮಸ್ಕಾರ. ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಜ್ಯ ಹಾಗೂ ರಾಷ್ಟ್ರ ರಾಜಕಾರಣದಲ್ಲಿ ತನ್ನದೇ ಆದಂಥ ಛಾಪನ್ನು ಮೂಡಿಸಿರುವಂಥ ಜಿಲ್ಲೆ. ಘಟಾನುಘಟಿ ರಾಜಕೀಯ ನಾಯಕರುಗಳನ್ನು ಸೃಷ್ಟಿ ಮಾಡಿರುವಂಥ ಜಿಲ್ಲೆ. ಭಾಳ ಪ್ರಮುಖವಾಗಿ ಈ ಒಂದು ಜಿಲ್ಲೆಯಿಂದ ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಎಚ್ ಡಿ ಕುಮಾರಸ್ವಾಮಿ ಅವರಾಗಿರ್ಬೋದು, ಇದೀಗ ನೂತನ ಸಚಿವರಾಗಿರುವಂಥ ಎಸ್ ಸಿ ಬಾಲಕೃಷ್ಣ ಅವರಾಗಿರ್ಬೋದು, ಜೊತೆಗೆ ಮಾಜಿ ಸಚಿವರಂಥ ಸಿ ಪಿ ಯೋಗೇಶ್ವರ್, ಹೀಗೆ ಸಾಕಷ್ಟು ನಾಯಕರುಗಳನ್ನು ಕೊಟ್ಟಿರುವಂಥ ಜಿಲ್ಲೆ. ಇದೀಗ ರಾಜ್ಯ ರಾಜಕಾರಣದಲ್ಲಿ ಬಹಳ ಪ್ರಮುಖವಾಗಿ ರಾಜಕೀಯ ನಾಯಕರ ಮಾತಿನ ಸಮರ ಕೂಡ ಆರಂಭವಾಗಿದೆ. ಅದರಲ್ಲೂ ಕೂಡ ಕೇಂದ್ರ ಸಚಿವ ವರ್ಸಸ್ ರಾಜ್ಯ ಸಚಿವ ಎಂಬಂತಾಗಿದೆ. ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಕೌಂಟರ್ ಕೊಡುವಂಥ ಕೆಲಸಗಳನ್ನು, ಅವರಿಗೆ ತಿರುಗೇಟನ್ನು ಕೊಡುವಂಥ ಕೆಲಸಗಳನ್ನು ರಾಜ್ಯ ಸಚಿವರಾಗಿರುವಂಥ, ರಾಜ್ಯ ಪೌರಾಡಳಿತ ಸಚಿವರಾಗಿರುವಂಥ ಎಚ್ ಡಿ ಬಾಲಕೃಷ್ಣ ಅವರು ಕೂಡ ಪ್ರಮುಖವಾಗಿ ಮಾಡ್ತಾ ಇದ್ದಾರೆ. ಒಂದು ಕಾಲದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಬಾಲಕೃಷ್ಣ ಅವರು ಆತ್ಮೀಯ ಸ್ನೇಹಿತರು. ಪ್ರಾರಂಭದಲ್ಲಿ BJP ಪಕ್ಷದಿಂದ ಗೆದ್ದ ನಂತರದಲ್ಲಿ ಸತತವಾಗಿ 3 ಬಾರಿ JDSನಿಂದ ಎಸ್ ಸಿ ಬಾಲಕೃಷ್ಣ ಅವರು ಗೆಲುವನ್ನು ಸಾಧಿಸ್ತಾರೆ. ಆನಂತರ ರಾಜಕೀಯ ಬೆಳವಣಿಗೆಗಳಲ್ಲಿ JDSಗೆ ಗುಡ್ ಬಾಯನ್ನು ಹೇಳಿ ಕಾಂಗ್ರೆಸ್ಸಿಗೆ ಕೂಡ ಸೇರ್ಪಡೆ ಆಗ್ತಾರೆ. 2018ರ ಚುನಾವಣೆಯಲ್ಲಿ ಗೆಲುವು ಸಾಧ್ಯ ಆಗೋದಿಲ್ಲ. 2023ರ ಚುನಾವಣೆಯಲ್ಲಿ ಗೆಲುವನ್ನು ಕೂಡ ಸಾಧಿಸ್ತಾರೆ. ಇದೀಗ ರಾಜ್ಯ ಸರ್ಕಾರದಲ್ಲಿ ಸಚಿವರಾಗಿ ಕೂಡ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಆದರೆ ಕುಮಾರಸ್ವಾಮಿ ವರ್ಸಸ್ ಬಾಲಕೃಷ್ಣ ಅವರ ನಡುವೆ ಮಾತಿನ ಸಮರ ಕೂಡ ನಿಲ್ಲುವಂತೆ ಕಾಣುತ್ತಾ ಇಲ್ಲ. ಒಬ್ಬರಿಗೆ ಒಬ್ಬರು ಕೌಂಟರ್ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಬಿಡದಿ ಟೌನ್ಶಿಪ್ ಯೋಜನೆಯಿಂದ ಆರಂಭವಾದಂಥ ಮಾತಿನ ಸಮರ ನೈಸ್ ರಸ್ತೆವರೆಗೂ ಕೂಡ ಬಂದು ನಿಂತಿದೆ. ಇನ್ನೂ ನಿಲ್ಲುವಂಥ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ರಾಜ್ಯ ಸರ್ಕಾರ CM ಡಿ ಕೆ ಶಿವಕುಮಾರ್ ವಿರುದ್ಧ ನಿರಂತರವಾಗಿ ಕೇಂದ್ರ ಸಚಿವರಾಗಿರುವಂಥ ಎಚ್ ಡಿ ಕುಮಾರಸ್ವಾಮಿಯವರು ಸಾಕಷ್ಟು ಆರೋಪಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಇದಕ್ಕೆ CM ಡಿ ಕೆ ಶಿವಕುಮಾರ್ ಅವರ ಬದಲಾಗಿ ಪೌರಾಡಳಿತ ಸಚಿವರಾಗಿರುವಂಥ ಎಸ್ ಸಿ ಬಾಲಕೃಷ್ಣ ಅವರು ಟಕ್ಕರ್ ಕೊಡುವಂಥ, ತಿರುಗೇಟನ್ನು ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ರಾಜ್ಯ ಸರ್ಕಾರದ ವಿರುದ್ಧ, ನೈಸ್ ಹಗರಣದ ವಿರುದ್ಧ ಕೇಂದ್ರ ಸಚಿವರಾದಂಥ ಎಚ್ ಡಿ ಕುಮಾರಸ್ವಾಮಿಯವರು ಗಂಭೀರವಾದಂಥ ಆರೋಪಗಳನ್ನು ಕೂಡ ಮಾಡ್ತಾಯಿದ್ರು. ಯಾವುದೇ ಕಾರಣ ಟೋಲ್ ವಿಚಾರವಾಗಿ ಯಾರೂ ಕೂಡ ಟೋಲನ್ನು ಕಟ್ಟಬೇಡಿ ಅನ್ನುವಂತಹ ವಿಚಾರವನ್ನು ಕೂಡ ಪ್ರಸ್ತಾಪವನ್ನು ಮಾಡಿದರು. ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಇದ್ದರು. ಇದಕ್ಕೆ ತಿರುಗೇಟನ್ನು ಕೊಡುವಂಥ ಕೆಲಸವನ್ನು ಮಾಜಿ ಸಂಸದ ಡಿ ಕೆ ಸುರೇಶ್ ಆಗಿರ್ಬೋದು, ಅದರ ಜೊತೆಗೆ ಪೌರಾಡಳಿತ ಸಚಿವರಾದಂಥ ಎಸ್ ಸಿ ಬಾಲಕೃಷ್ಣ ಅವರು ಕೂಡ ಹೇಳಿದರು. ಪ್ರಮುಖವಾಗಿ ಕೇಂದ್ರ ಸಚಿವ ಕುಮಾರಸ್ವಾಮಿಯವರ ವಿರುದ್ಧವೂ ಕೂಡ ಸಾಕಷ್ಟು ಗಂಭೀರವಾದಂಥ ಆರೋಪಗಳನ್ನು ಕೂಡ ಮಾಡ್ತಾಯಿದ್ರು. ಕುಮಾರಸ್ವಾಮಿಯವರು ಕೇಂದ್ರದ ಸಚಿವರಾಗಿದ್ದಾರೆ. ಅಲ್ಲಿ ಸಾಕಷ್ಟು ಕೆಲಸಗಳಿರ್ತವೆ. ಅಲ್ಲಿ ಕೆಲಸವನ್ನು ಮಾಡ್ರಿ ಅಂತ ಇಲ್ಲಿಂದ ಕಳಿಸ್ಕೊಟ್ರೆ ಅವರು ಕೇಂದ್ರದಲ್ಲಿ ಕೆಲಸವನ್ನು ಮಾಡೋದ್ರ ಬದಲಾಗಿ ರಾಜ್ಯಕ್ಕೆ ಬಂದು, ಅದರಲ್ಲೂ ಬಿಡದಿಯಲ್ಲಿ ಕುಳಿತುಕೊಂಡು CM ವಿರುದ್ಧ ಸಾಕಷ್ಟು ವಿಚಾರಗಳನ್ನು ಕೂಡ ಮಾತಾಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರು CM ಆದ ನಂತರದಲ್ಲಿ ಅವರಿಗೆ ಸಹಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ, ಹೊಟ್ಟೆಯಲ್ಲಿ ತೊಳಸ್ತಾ ಇದೆ ಅನ್ನುವಂಥ ಮಾತುಗಳನ್ನು ಕೂಡ ಹೇಳ್ತಾ ಇದ್ರು. ಅದ್ರ ಜೊತೆಗೆ ಡಿ ಕೆ ಸುರೇಶ್ ಅವರು ಕೂಡ ಗಂಭೀರವಾದಂಥ ಆರೋಪಗಳನ್ನು ಕೂಡ ಮಾಡಿದರು. ಕುಮಾರಸ್ವಾಮಿಯವರ ವಿರುದ್ಧ ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ ಅನ್ನುವಂಥ ಮಾತುಗಳನ್ನು ಕೂಡ ಹೇಳಿದರು. ಇದಕ್ಕೆ ತಿರುಗೇಟನ್ನು ಕೊಡುವಂಥ ಕೆಲಸವನ್ನು ಕೂಡ ಕೇಂದ್ರ ಸಚಿವರಾದಂಥ ಕುಮಾರಸ್ವಾಮಿಯವರು ಮಾಡಿದರು. ರಾಮನಗರ ತಾಲೂಕಿನ ಅಕ್ಕೂರು ಗ್ರಾಮಕ್ಕೆ ಬಂದಂಥ ಸಂದರ್ಭದಲ್ಲಿ ಇಬ್ಬರು ನಾಯಕರುಗಳ ವಿರುದ್ಧ ಕೂಡ ಸಾಕಷ್ಟು ಉತ್ತರವನ್ನು ಕೂಡ ನೀಡಿದರು. ನಾವೆಲ್ಲರದ್ದು ಕೂಡ ನಮ್ಮ ಸಂಸ್ಕೃತಿ ಮನೆ ಮುಂದೆ ಬೃಂದಾವನ ಕಟ್ಟಿ ಪೂಜೆ ಮಾಡುವಂಥ ಸಂಸ್ಕೃತಿ ಅನ್ನೋದ್ರ ಜೊತೆಗೆ ಪೌರಾಡಳಿತ ಸಚಿವರಾದಂಥ ಬಾಲಕೃಷ್ಣ ಅವರ ವಿರುದ್ಧವಾದಂಥ ಒಂದು ಗಂಭೀರವಾದಂಥ ಆರೋಪವನ್ನು ಕೂಡ ಮಾಡಿದರು. ಮಾಗಡಿಯಲ್ಲಿ 500ರಿಂದ 600 ಕೋಟಿ ರುವಷ್ಟು ಹಗರಣ ನಡೆದಿತ್ತು. ಈ ಒಂದು ಹಗರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲೂ ಕೂಡ ವಿಚಾರವನ್ನು ಎತ್ತಬೇಡಿ ಅಂತೇಳಿ ನನ್ನ ಕಾಲನ್ನು ಹಿಡಿಯೋದಕ್ಕೂ ಕೂಡ ಬಾಲಕೃಷ್ಣ ಬಂದಿದ್ದರು ಅನ್ನೋ ಮಾತನ್ನು ಕೂಡ ಹೇಳಿದರು. ಇದಕ್ಕೆ ಕೌಂಟರ್ ಕೊಡುವಂಥ ಕೆಲಸವನ್ನು ಈಗ ಬಾಲಕೃಷ್ಣ ಅವರು ಕೂಡ ಮಾಡ್ತಾ ಇದ್ದಾರೆ. ಈ ಹಗರಣದಲ್ಲಿ ನನ್ನ ಹೆಸರು, ನನ್ನ ಪಾತ್ರ, ಒಂದೇ ₹1 ಏನಾದರೂ ನಾನು ಹಗರಣ ಮಾಡಿದ್ದೀನಿ ಅನ್ನುವಂಥದ್ದು ಸಾಬೀತು ಮಾಡುವಂಥದ್ದು ಆದರೆ ನಾನು ರಾಜಕೀಯದಿಂದ ನಿವೃತ್ತಿ ಹೊಂದ್ತೀನಿ. ಸುಮ್ಮನೆ ಮಾತಾಡಬಾರ್ದು. ನಾನೇನಾದರೂ ಆ ರೀತಿ ತಪ್ಪನ್ನು ಮಾಡಿದ್ದಾಗಿದ್ದರೆ ಅವ್ರ ಕಾಲು ನಡೀತಾ ಇದ್ದರೆ ಇದರಲ್ಲಿ ನನ್ನದು ಒಂದೇ ಒಂದು ಪಾತ್ರ ಇಲ್ಲ. ಕುಮಾರಸ್ವಾಮಿಯವರಿಗೆ ಒಂದು ಸವಾಲನ್ನು ಕೂಡ ಹಾಕಿದ್ದಾರೆ. ಇದರಲ್ಲಿ ನನ್ನ ಪಾತ್ರ ಇದೆ, ಏನಾದರೂ ಹಗರಣ ನಡೆದಿದೆ ಅಂದರೆ ಆಧಾರ ಸಹಿತವಾಗಿ ಅವರು ಮಾತಾಡಲಿ, ಇಲ್ಲ ಅಂದರೆ ಅವರು ರಾಜಕೀಯ ನಿವೃತ್ತಿ ಹೊಂದ್ತಾರ, ಅವರು ರಾಜಕೀಯದಿಂದ ನಿವೃತ್ತಿ ಹೊಂದ್ತಾರ ಅನ್ನುವಂಥ ಸವಾಲನ್ನು ಕೂಡ ಸಚಿವ ಬಾಲಕೃಷ್ಣ ಅವರು ಮಾಡಿರುವಂಥದ್ದು. ಇನ್ನೇನು ಚುನಾವಣೆ ಹತ್ರ ಬರ್ತಾ ಇದೆ, 2028ರಲ್ಲಿ ಚುನಾವಣೆ ಇದೆ. ಈ ನಿಟ್ಟಿನಲ್ಲಿ ರಾಜಕೀಯ ನಾಯಕರುಗಳಲ್ಲ, ಅದರಲ್ಲೂ ಕೂಡ ಕುಮಾರಸ್ವಾಮಿ ವರ್ಸಸ್ ಬಾಲಕೃಷ್ಣ ಅವರ ಮಾತಿನ ಸಮರ ಕೂಡ ನಿಲ್ತಾ ಇಲ್ಲ.
ಒಬ್ಬರಿಗೆ ಒಬ್ಬರು ಕೌಂಟರ್ ಕೊಡುವಂಥ ಕೆಲಸಗಳನ್ನು, ಸೇರಿಗೆ ಸೇರೆಂಬಂತೆ ಸವಾಲಿಗೆ ಮತ್ತೊಂದು ಸವಾಲು ಹಾಕುವಂಥ ಕೆಲಸವನ್ನು ಇಬ್ಬರು ನಾಯಕರುಗಳು ಕೂಡ ಗಂಭೀರವಾಗಿ ಕೂಡ ಮಾಡ್ತಾ ಇದ್ದಾರೆ. ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋಂಥದ್ದು ಕೂಡ ಕಾದು ನೋಡಬೇಕಾಗುತ್ತೆ. ಕ್ಯಾಮ್ರಾ ಪರ್ಸನ್ ಸಂದೀಪ್ ಜೊತೆ ಪ್ರಶಾಂತ್, TV9 ಡಿಜಿಟಲ್, ಬೆಂಗಳೂರು ದಕ್ಷಿಣ.